ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಆವಾಗ ಹೂವಿನ ಗಿಡಗಳಿಗೆ ತುಂಬಾ ಉಪಯುಕ್ತ ಆಗುವಂಥ ಕೆಲವೊಂದು ಲಿಕ್ವಿಡ್ಗಳನ್ನ ಕೊಡ್ತಾ ಇರಬೇಕು. ಆ ಲಿಕ್ವಿಡ್ಗಳನ್ನ ಕೊಡ್ತಾ ಇರೋದ್ರಿಂದ ಗಿಡದ ತುಂಬ ಹೂಗಳು ಅರಳಿ ಬರುತ್ತೆ. ನೋಡಿ, ಎಷ್ಟು ನೋಡ್ತಾ ಇದ್ದೀರಲ್ವ ನನ್ನ ಗಾರ್ಡನಲ್ಲಿ ಎಷ್ಟೆಲ್ಲ ಹೂಗಳಿದೆ ಅಂತೇಳಿ. ನೋಡಿ ಎಷ್ಟು ಎಲೆಗೂ ಮಗುಗಳಿದೆ. ಇದು ಸೆಕೆಂಡ್ ಟೈಮ್ ಬಿಡ್ತಾ ಇರೋದು. ಎಷ್ಟು ಹಾಳ್ಬಿಟ್ಟಿದೆ ನೋಡಿ. ನಿನ್ನೇನು ತುಂಬ ಹೂ ಬಿಟ್ಟಿತ್ತು, ಬಟ್ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಹಾಗೆ ಕಿತ್ಕೊಂಡು ಹೊಟ್ಟೋದೆ. ಎಷ್ಟು ಮಗಗಳು ಕಾಣಿಸ್ತಿದೆ ನೋಡಿ, ಎಷ್ಟು ಮಕ್ಕಳಿದೆ ಅಂತೇಳಿ. ಮತ್ತು ಇಲ್ಲೆಲ್ಲ ಎಕ್ಸಸ್ ಆಗಿಬಿಟ್ಟು ಇದೋಗ್ಬಿಟ್ಟಿದೆ. ಎಷ್ಟು ಚಿಕ್ಕ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಮೊಗ್ಗುಗಳು ಬರ್ತಾಯಿದೆ ನೋಡಿ. ಇಲ್ಲೂ ಕೂಡ ಮಲ್ಲಿಗೆ ಗಿಡ ಇದೆ. ಇಲ್ಲೂ ಒಂದಿದೆ, ಹಾಗೆ ಎಲ್ಲೂ ಕೂಡ ಇದೆ. ಪನ್ನೀರ್ ಗಿಡ ಎಲ್ಲ ಸ್ವಲ್ಪ ತುಂಬ ಉದ್ದ ಆಗಿಬಿಟ್ಟಿದೆ. ಅದಕ್ಕೆ ಅದು ಸ್ಟಿಕ್ಕನ್ನ ಸಿಕ್ಸೋಣ ಅಂತೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ನೋಡಿ, ಇಲ್ಲಿ ಎಷ್ಟು ಉದ್ದ ಆಗಿದೆ, ಅಷ್ಟು ಉದ್ದ ಬಂದ್ಬಿಟ್ಟಿದೆ. ಕಟ್ ಮಾಡಿದ್ರೂ ವೇಸ್ಟ್. ಅದಕ್ಕೆ ಸ್ಟಿಕ್ನ ಸಿಕ್ಕಿಸಿ ಹಾಗೆ ಟ್ರೈ ಮಾಡ್ತೀನಿ. ಇವಾಗ ಬಿಸಿಲಿರೋದ್ರಿಂದ ಕಟಿಂಗ್ ಮಾಡಿ ಬೇರೆ ಕಡೆನೂ ನೆಡೋದಕ್ಕೆ ಹೋಗಲ್ಲ. ಮಳೆಗಾಲ ಶುರುವಾದಾಗ ಬೇಕಾದರೆ ಉದ್ದ ಇರೋದನ್ನು ಕಟ್ ಮಾಡಿ ಬೇರೆ ಕಡೆಗೆ ನೆಡ್ತೀನಿ. ಅದೇ ಥರನೇ ಕಟ್ಟಾಗಿತ್ತು. ಇಲ್ಲಿ ಒಂದಿದೆ, ಅದನ್ನು ಇಲ್ಲಿ ನೆಟ್ಟಿದ್ದೆ. ಇದು ಕೂಡ ಬಿಸಿಲಿಗೆಲ್ಲ ಈ ಥರ ಕೆಳಗಡೆ ಬೇರನ್ನು ಬಿಟ್ಕೊಂಡಿದೆ. ಮತ್ತು ಇಲ್ಲಿ ಫಂಗಸ್ ಥರ ಆಗ್ತಾಯಿದೆ. ಮತ್ತು ಇಲ್ಲಿ ಒಣಗಿರೋದು ತುಂಬ ಇದೆ. ಅದಕ್ಕೆ ಅದನ್ನು ತೆಗೆದು ಕ್ಲೀನ್ ಮಾಡ್ತಿದ್ದೀನಿ. ಈ ಥರ ಫಂಗಸ್ ಥರ ಬಂದರೆ ತಿನ್ನೋದಕ್ಕೂ ಇಷ್ಟ ಆಗಲ್ಲ. ಹಾಗಾಗಿ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ಹಾಗೆ ಸೇವಂತಿ ಗಿಡ ಎಲ್ಲ ಇಲ್ಲಿ ಸ್ವಲ್ಪ ಕಡ್ಡಿ ಒಣಗ್ದಂಗೆ ಆಗಿದೆ. ಮತ್ತು ಹಾಗೆ ಇಲ್ಲಿ ಎಲೆಗಳೆಲ್ಲ ಒಣಗ್ದಂಗೆ ಆಗಿದೆ. ಅದನ್ನು ಕೂಡ ರಿಮೂವ್ ಮಾಡಿ ತೆಗಿತಾ ಇದ್ದೀನಿ. ಥರ ಆವಾಗವಾಗ ನೋಡ್ಕೊತಾ ಇರಬೇಕು, ಇಲ್ಲಾಂದರೆ ಗಿಡಗಳು ಹೋಗ್ಬಿಡುತ್ತೆ. ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ
ತುಂಬ ಒಣಗೋದು ಮತ್ತು ಇದಕ್ಕೆ ಇರುವೆಗಳು ಬಂದು ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಗಿಡಗಳು ಬೇಗ ಹಾಳಾಗುತ್ತೆ, ನೋಡ್ಕೊತಾ ಇರಬೇಕು. ಕಟ್ಟೆ ಆಗೋಯ್ತು. ನೋಡಿ ಇಲ್ಲಿ ಇರುವೆಗಳು ಆಗಲೇ ಬಂದು ಇಲ್ಲೆಲ್ಲ ಈ ಥರ ಬೆಳ್ಳಗೆ ಮೊಟ್ಟೆ ಇಕ್ಕಿ ಹೇಗೆಲ್ಲ ಮಾಡಿದೆ ಅಂತೇಳಿ. ಇದನ್ನು ಒಂದು ದಾರ ಹಾಕಿ ಈ ರೀತಿ ಕಟ್ಕೋಬೇಕು. ಇಲ್ಲಿ ನೋಡಿ, ಶೀತಕ್ಕೆ ಇರುವೆಗಳು ಬಂದು ಸೇರಿಕೊಂಡು ಇರುವೆಗಳಿಂದ ಎಲ್ಲ ಈ ಗಿಡನೇ ಹೋಗ್ತಾ ಇದೆ. ಈಗ ಈ ಗಿಡನ ಫುಲ್ಲು ಕಟ್ ಮಾಡಲಿಲ್ಲ ಅಂದರೆ ಆಗಲ್ಲ. ಹಾಗಾಗಿ ಇದು ಪೂರ್ತಿ ಕಂಪ್ಲೀಟಾಗಿ ಕಟ್ ಮಾಡಿಬಿಡ್ತೀನಿ ನೋಡಿ. ಮತ್ತು ಇಲ್ಲಿ ಮರ್ಗ ಕೂಡ ಸ್ವಲ್ಪ ಇಲ್ಲೆಲ್ಲ ಒಣಗಿದಾಗಿದೆ. ಇದನ್ನೆಲ್ಲ ರಿಮೂವ್ ಮಾಡಿ ಅದು ಬಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿ ಮತ್ತು ಇದಕ್ಕೂ ಕೂಡ ಮಾಸ್ಟಿಕ್ಕನ್ನು ಹಾಕಿ ಕಟ್ತೀನಿ. ಇದು 2 ದಿನದ ವಿಡಿಯೋ ಆಗಿರುತ್ತೆ. 2 ದಿನದ ವಿಡಿಯೋನ ಒಂದೇ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು. ಇವತ್ತು ಕೂಡ ಎಷ್ಟು ಸುವಾಸನೆ ಇದೆ ಅಂದರೆ ಅದೆಲ್ಲ ಸ್ಮೆಲ್ ಇರುತ್ತೆ. ಅಂದರೆ ತುಂಬಾ ಖುಷಿ ಆಗುತ್ತೆ. ಅಂದರೂ ಒಂದ್ಸಲ ಒಳಗಡೆ ಕೈ ಹಾಕಿ ರೋಡ್ ಸೈಡಲ್ಲಿ ಬೇರೆ ಇಟ್ಟಿದ್ದೀನಲ್ಲ, ಅಲ್ಲೆಲ್ಲ ಹಾವು ಓಡಾಡುತ್ತೆ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ನನಗೂ ಕೂಡ ಒಂದೊಂದ್ಸಲ ಅಲ್ಲಿ ಹೂ ಬಿಡಿಸ್ಬೇಕಾದ್ರೆ ತುಂಬಾ ಭಯ ಆಗ್ತಿರುತ್ತೆ. ಫಸ್ಟು ಎಲ್ಲ ಕೈಯಲ್ಲಿ ಈ ರೀತಿ ಮಾಡಿ ಗಿಡಗಳನ್ನೆಲ್ಲ ಹಳ್ಳಾಡಿಸಿ ಆಮೇಲೆ ಹೋಗಿ ಹೂವನ್ನ ಬಿಡಿಸ್ಕೊತೀನಿ. ಕಟಿಂಗ್ಸಿಂದ ಬಂದಿರೋದು ಆಲ್ರೆಡಿ ಒಂದು ಹೂವು ಬಿಟ್ಟಿತ್ತು. ಇವಾಗ ಮತ್ತೆ ಇನ್ನೊಂದು ಹೂವು ಸಿಗ್ತಾಯಿದೆ. ಎಲ್ಲ ಗಾರ್ಡನ್ ಕ್ಲೀನ್ ಮಾಡಿ ತುಂಬಿಟ್ಟಿದ್ದೀನಿ. ಕಾರ್ಪೊರೇಷನವ್ರು ಬರಬೇಕು ತೊಗೊಂಡೋಗೋದಕ್ಕೆ. ಮೊಗ್ಗುಗಳು ನೋಡಿ ಹೇಗಿದೆ ಅಂತ, ಎಷ್ಟೆಷ್ಟಿದೆ. ಎಲ್ಲ ಇಲ್ಲೊಂದು ಅರಳಿ ಬಿದ್ದೋಗಿದೆ. ಇದು ಹಾಕ್ತಾ ಇದೆ. ಹೊಸದಾಗಿ ನನ್ನ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ, ವಿಡಿಯೋ ನೋಡಿದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್.